ಮ್ಯೂಸಿಕ್ ಮೈಲಾರಿಯ ಬಂಧನ ಆಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಆತನನ್ನ ಹುಡುಕಾಡ್ತಿದ್ದ ಪೊಲೀಸರಿಗೆ ಮಹಾರಾಷ್ಟ್ರಕ್ಕೆ ತೆರಳುತ್ತಾ ಇದ್ದಂತಹ ವೇಳೆಯಲ್ಲಿ ಬಂಧನಕ್ಕೆ ಒಳಪಟ್ಟಿದ್ದಾನೆ ಮ್ಯೂಸಿಕ್ ಮೈಲಾರಿ. ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಪಬ್ಲಿಕ್ ಟಿವಿಗೆ ಆರೋಪಿ ಮ್ಯೂಸಿಕ್ ಮೈಲಾರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ತನ್ನ ಮೇಲೆ ಬಂದಿರುವಂತಹ ಆರೋಪ ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನನ್ನ ಬಲಿಪಶು ಮಾಡಲಾಗಿದೆ ಅನ್ನೋದು ಅವರ ಮಾತು. ಇದರಲ್ಲಿ ನನ್ನ ತಪ್ಪಿಲ್ಲ, ಕಾನೂನು ಮೂಲಕ ಹೋರಾಡ್ತೀನಿ, ಗೆದ್ದು ಬರ್ತೀನಿ ಅನ್ನುವಂತಹ ವಿಶ್ವಾಸವನ್ನ ಪೋಕ್ಸೋ ಕೇಸ್ನಲ್ಲಿ ಈಗಾಗಲೇ ಬಂಧನಕ್ಕೆ ಒಳಪಟ್ಟಿರುವಂತಹ ಮ್ಯೂಸಿಕ್ ಮೈಲಾರಿ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ನ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ, ಟ್ರೆಂಡಿಂಗ್ ಸ್ಟಾರ್ ಅಂತ ಖ್ಯಾತಿಯಾಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿ ನಮ್ಮ ಜೊತೆಗಿದ್ದಾರೆ. ಈಗ ಅವರಿಗೆ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲನ್ನು ಚೆಕ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮೆಡಿಕಲ್ ಚೆಕಪ್ ಆಗಿರ್ತಕ್ಕಂಥದ್ದು. ಮೈಲಾರಿ ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರಿ, ಈಗ ಅಪ್ರಾಪ್ತ ಬಾಲಕಿ 15 ವರ್ಷದ 9 ತಿಂಗಳ ಬಾಲಕಿ ನಿಮ್ಮ ಮೇಲೆ ಒಂದು ಲೈಂಗಿಕ ದೌರ್ಜನ್ಯದ ಕೇಸನ್ನು ದಾಖಲು ಮಾಡಿದ್ದಾರೆ ಮತ್ತು ನಿಮ್ಮ ಸ್ನೇಹಿತರು 6 ಜನರ ಮೇಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಸರ್, ಈ ಇನ್ಸಿಡೆಂಟ್ನಾಗ ಎಷ್ಟೋ ಮಂದಿ ಕೈವಾಡದ ರೀ. ನಾ ಬೆಳೆದಿರ್ತಕ್ಕಂಥ ಬೆಳವಣಿಗೆ ಎಷ್ಟೋ ಮಂದಿ ಸಹಿಸೋಕ್ಕಾಗತ್ತಿಲ್ಲ. ಸುಮಾರು ಸರಿ ಸ್ಟ್ರಗಲ್ಲು ಭಾಳ ಆಗ್ಯಾವ್ರಿ. ನಾನು ಈ ಸರ ನೇರವಾಗಿ ಅದೇನೋ ಸ್ಕ್ಯಾಮ್ ಮಾಡ್ರೆ ಅದರೊಳಗೆ ನಾವು ಸಿಕ್ಕಾಕ್ಕೊಂಡೇವಿ. ಕಾನೂನು ಅದ ಸರ, ಕಾನೂನಾತ್ಮಕವಾಗಿ ನನಗೂ ಸಂವಿಧಾನ ಅನ್ನೋದದ ಸರ, ನನಗೂ ಹೋರಾಟ ಮಾಡ್ತೀನಿ ರೀ. ನಾನು ನಿರಪರಾಧಿ ಅಂತ ನಾನು ಸಾಬೀತು ಮಾಡ್ಕೋತೀನಿ ಸರ್. ಅವರು ಆರೋಪ ಮಾಡುವ ಪ್ರಕಾರ ಈಗಾಗಲೇ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗೈತಿ, ಅದನ್ನು ವಿಡಿಯೋ ದೃಶ್ಯೀಕರಣವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ. ಇದಾಗಿದ್ದು ನಿಜಾನ ಏನು ಸರ್? ಅದು ನಿಜ ಆಗಿದ್ರೆ ಕಾನೂನು ಅದ ಸರ್. ಕಾನೂನು ಮುಂದೆ ಯಾರೋ ದೊಡ್ಡರಲ್ರಿ. ಅದು ನಿಜ ಸಂಗತಿ ಆಗಿದ್ರೆ ಕಾನೂನಾತ್ಮಕವಾಗಿ ಅದೇನು ನಮ್ಮ ಕ್ರಮ ಇರುತ್ತೆ ಕ್ರಮ ಕೈಗೊಳ್ಳಿ ಸರ್. ನಾವು ಅದಕ್ಕೆ ಅಪ್ರಾಪ್ತ ಬಾಲಿಕೆ ಮೇಲೆ ನಿಮ್ಮ ಸ್ನೇಹಿತರು 6 ಜನ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು. ಯಾವುದೂ ಇಲ್ಲ ಸರ್, ಎಲ್ಲ ಸುಳ್ಳ್ರಿ. ಇವತ್ತು ನಿಮ್ಮನ್ನು ಎಷ್ಟು ಗಂಟೆಗೆ ಪೊಲೀಸರು ಹಿಡಿದ್ರು? ಎಲ್ಲಿ ಮಹಾರಾಷ್ಟ್ರ ಕೊಂಡಿದ್ರು ಏನು ಹೆಂಗೆ? ಹಾಂ ಸರ್, ಬೆಳಗ್ಗೆ 5 ಗಂಟೆಗೆ ನಾನು ಕ್ಯಾಚ್ ಮಾಡಿದ್ದೆ ರೀ. ಅಲ್ಲಿಂದ ಬಂದು ಡೈರೆಕ್ಟ್ ಎಲ್ಲ ಅಲ್ಲಿ ಪ್ರೊಸೀಜರ್ ಮುಗಿಸ್ಕೊಂಡು ನನ್ನ ಇಲ್ಲಿ ಮೆಡಿಕಲ್ ನೀವು ತಪ್ಪೇ ಮಾಡಿಲ್ಲ ಅನ್ನುವಂಗಿತ್ತಂದ್ರೆ ಮಹಾರಾಷ್ಟ್ರಕ್ಕೆ ಯಾಕೆ ಹೊರಟಿದ್ರೆ ನೀವು? ನಾ ಪ್ರೋಗ್ರಾಮ್ ಇವೆಂಟ್ ಮೇಲೆ ಹೊಂಟೀನಿ ಸರ್. ನನಗಿದು FIR ಆಗಿದ್ದು ಗೊತ್ತಿತ್ತು, ಬಟ್ ಇದು ನನಗೆ ಅಷ್ಟೊಂದು ನಾನು ಏನು ಅನ್ಕೊಳ್ಳಿ. ನನ್ನ ಡ್ಯೂಟಿ ನಾನು ಮಾಡೋಕ್ಕೆ ನಾನು ಇವೆಂಟ್ಗೆ ಅಂತ ಹೊರಟಿದ್ವಿ. ಮತ್ತು ಬಂದರೆ ಹಿಂಗಾಗ್ಯದ. ಸರಿ ಸರ್, ನಡ್ರಿ ಬರ್ತೀನಿ ಅಂತ ಅವ್ರಿಗೂ ಏನೂ ನಾವು ವಾದ ಮಾಡಲಿ ಸರ್. ಅವ್ರು ಏನಂತಾರೆ ಕೋಪ್ರೇಟ್ ಮಾಡಿವಿ ಸರ್. ನಾವು ಯಾವುದಕ್ಕೂ ನಾವು ಅಲ್ಲಿ ಅಂತ. ಈಗ ನಿಮ್ಮೊಬ್ಬರನ್ನ ಅರೆಸ್ಟ್ ಮಾಡಿದ್ದು ಅಥವಾ ಇನ್ನೂ ನಿಮ್ಮ ಸ್ನೇಹಿತರು ಯಾರನ್ನಾದ್ರೂ ವಶಕ್ಕೆ ತೊಗೊಂಡಿದ್ದ? ಅದು ಏನು ನಂಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ನಾನು ಮಾತ್ರ ಒಬ್ಬ ಕರ್ಕೊಂಬಂದಾರೆ ಸರ್. ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ನೋಡ್ರಿ. ಇದಿಷ್ಟು ಮೈಲಾರಿಯವ್ರು ಹೇಳುವಂಥದ್ದು. ನ್ಯಾಯಾಲಯ ಇದೆ, ಅಲ್ಲಿ ನ್ಯಾಯ ತೀರ್ಮಾನ ಆಗುತ್ತೆ. ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಇದಾಗಿದೆ, ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ಮೈಲಾರಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.